ನಿರ್ವಹಿಸತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಪರಿಣಾಮಕಾರಿಯಾಗಿ ಇವತ್ತು ನಮ್ಮ ಎಲ್ಲ ಅಭಿಯೋಜಕರು ಇವತ್ತು ನೊಂದವರಿಗೆ ದೂರುದಾರರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂತಹ ಒಂದು ಕಟಿಬದ್ಧವಾಗಿರ್ತಕ್ಕಂಥ ಕಾರಣಕ್ಕಾಗಿ ಇವತ್ತು ಗುಲ್ಬರ್ಗ ಬಹಳ ದೂರ ಆಗ್ತಾ ಇತ್ತು. ಆ ವಿಭಾಗದಿಂದ ಬೇರ್ಪಡಿಸಿ ಈ 4 ಜಿಲ್ಲೆಗಳಿಗೆ ಒಂದು ಹೊಸತನವನ್ನ ಕೊಟ್ಟಿದ್ದಾರೆ. ಒಂದು ಮಾತನ್ನ ತಮ್ಮ ಎಲ್ಲರ ವಕೀಲರಿಗೆ ಎಲ್ಲ ಸಹಕಾರವನ್ನ ಬೇಡ್ತೇನೆ, ಎಲ್ಲ ಪೊಲೀಸ್ ವರಿಷ್ಠಾಧಿಕಾರಿಗಳ ಸಹಕಾರವನ್ನ ಬೇಡ್ತೇನೆ. ಒಂದು ಈ ವಿಭಾಗದಲ್ಲಿ ಒಂದು ಹೊಸತನವನ್ನ ನೀವೇನು ಈ ಕಾನೂನು ಸುವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಇದ್ರೂ ಕೂಡ ಅದಕ್ಕೆ ಪೂರಕವಾಗಿ ಇವತ್ತು ಶಕ್ತಿಯಾಗಿ ನಿಲ್ತಕ್ಕಂತಹದ್ದು ಅಭಿಯೋಜನಾ ಇಲಾಖೆ ಅಂತಕ್ಕಂಥದ್ದು. ಆ ಅಭಿಯೋಜನಾ ಇಲಾಖೆಯ ಎಲ್ಲ ಅಧಿಕಾರಿಗಳಿಂದ ನಮ್ಮ ಎಲ್ಲ ಜಿಲ್ಲೆಯ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಆಗಮಿಸಿದ್ದಾರೆ. IG ಮೇಡಮ್ ಅವರು ಇದ್ದಾರೆ. ದೇ ಆರ್ ವೆಲ್ ಕೋಆಪರೇಟಿವ್. ತುಂಬಾ ನಾನು ಬಂದು ಕೇವಲ ಒಂದು ತಿಂಗಳು 2 ತಿಂಗಳಾಯ್ತು, ಎಕ್ಸಾಕ್ಟ್ 2 ತಿಂಗಳಾಯ್ತು. 2 ತಿಂಗಳಲ್ಲಿ ನನ್ನ ಎಲ್ಲ ಕಾರ್ಯಚಟುವಟಿಕೆಗಳನ್ನು 4 ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮ್ಮ ಎಲ್ಲ ಅಭಿಯೋಜನಾಧಿಕಾರಿಗಳೊಂದಿಗೆ ಸಮನ್ವಯತೆಯನ್ನು ಸಾಧಿಸಿ ಮೀಟಿಂಗ್ಗಳನ್ನ ಮಾಡಿ ಅದಕ್ಕೆ ಪೂರಕವಾಗಿ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಚರ್ಚೆಯನ್ನ ಮಾಡಿ ಇದೊಂದು ಹೊಸತನವನ್ನ ಸೌಹಾರ್ದಯುತವಾಗಿರ್ತಕ್ಕಂತಹ ಒಂದು ಸಮನ್ವಯತೆಯನ್ನ ಅಭಿಯೋಜನಾಧಿಕಾರಿಗಳ ಜೊತೆ ಮತ್ತು ಪೊಲೀಸ್ ಇಲಾಖೆಯ ಜೊತೆ ಸಾಧಿಸಿ ಒಂದು ಹೊಸತನವನ್ನ ಸೃಷ್ಟಿಸಲಿಕ್ಕೆ ಈ ನಮ್ಮ ಎಲ್ಲ ಪೊಲೀಸ್ ವರಿಷ್ಠಾಧಿಕಾರಿಗಳು DGP ಮೇಡಮ್ ಅವರು ಋತಿಕಾ ಕಟಿಯಾರ್ ಅವರು ಇದಕ್ಕೊಂದು ನಾಂದಿಯನ್ನು ಹಾಕಿದ್ದಾರೆ. ಅದಕ್ಕಾಗಿ ಎಲ್ಲ ಅಧಿಕಾರಿಗಳಿಗೆ ಧನ್ಯವಾದಗಳನ್ನ ಮತ್ತು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಾನು ನಮ್ಮ ಜಿಲ್ಲಾಧಿಕಾರಿಗಳು ಇನ್ನು ಇಟ್ನಾಳ್ ಕೊಪ್ಪಳ ಜಿಲ್ಲಾಧಿಕಾರಿಗಳು ಬರ್ತಾ ಇದ್ದಾರೆ. ಬಹುಶಃ ನಾನು ಒಂದು ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ನಗರದ ಇಲ್ಲ ಗ್ರಾಮೀಣ ಭಾಗದಲ್ಲಿ ಏನಿದೆ ಇನ್ಫ್ರಾಸ್ಟ್ರಕ್ಚರ್ಸ್ ಕೊರತೆ ಇದೆ, ಆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ತಮ್ಮ ಗಮನಕ್ಕೆ ಕೂಡ ತಂದಿದ್ದೀನಿ. ಇವತ್ತು ವಿಶೇಷವಾಗಿರ್ತಕ್ಕಂಥ ಆದ್ಯತೆಯನ್ನ ಸರ್ಕಾರದ ಮಟ್ಟಿಗೆ ಏನು ಕಾರ್ಯವನ್ನು ನಿರ್ವಹಿಸಬೇಕು ನಮ್ಮ ಎಲ್ಲ ಅಧಿಕಾರಿಗಳು ಒಂದು ಹೊಸತನವನ್ನು ಒಂದು ಮೂಡಲಿಕ್ಕೆ ತಯಾರಿದ್ದಾರೆ. ತಮ್ಮ ಸಹಕಾರವನ್ನ ತಮ್ಮ ಪ್ರೋತ್ಸಾಹವನ್ನ ನಮ್ಮ ಎಲ್ಲ ಅಧಿಕಾರಿಗಳಿಗೆ ನೀಡಬೇಕು ಅನ್ನುವಂಥ ಮನವಿಯನ್ನು ಕೂಡ ತಾವು ಮಾಡ್ಕೊಳ್ತಾ ನಮ್ಮ ಎಲ್ಲ ಅಭಿಯೋಜನಾಧಿಕಾರಿಗಳು ಕೂಡ ಒಂದು ರೀತಿಯಲ್ಲಿ ಹೊಸತನವನ್ನ ಸೃಷ್ಟಿ ಮಾಡಲಿಕ್ಕೆ ಇವತ್ತು ನಾವು ಮೂರು ವಿಷಯವನ್ನ ಇಲ್ಲಿ ಮಾಡ್ತಾ ಇದ್ದೇವೆ. ಒಂದು ನ್ಯಾಯ ಜ್ಯೋತಿಯನ್ನ ಒಂದು ಸ್ಮರಣ ಸಂಚಿಕೆಯನ್ನ ಹೊರತಾಗ್ತಾ ಇದ್ದೀವಿ. ಅದರ ಉದ್ದೇಶ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ 1064ನೇ ಕ್ರಿಸ್ತ ಶಕದಲ್ಲಿ ಮೈಲಾರ ಶಾಸನದಲ್ಲಿ ದಂಡ ಮತ್ತು ಶಿಕ್ಷೆಯ ಪರಿಕಲ್ಪನೆಯನ್ನ ಆ ಶಾಸನದಲ್ಲಿ ನಮೂದಿಸಿರ್ತಕ್ಕಂಥದ್ದು. ಅದು ಇಡೀ ಪ್ರಚಾರ ಹೆಚ್ಚು ಇಲ್ಲ. ಆ ಕಾರಣಕ್ಕಾಗಿ ಆ ನ್ಯಾಯದ ಪರಿಕಲ್ಪನೆ ಆ ಶಾಸನದಲ್ಲಿ ಮೈಲಾರ ಶಾಸನ ಅದು ಬಳ್ಳಾರಿ ಜಿಲ್ಲೆಯಿಂದ ಇರೋದ್ರಿಂದ ಈ ನ್ಯಾಯ ಜ್ಯೋತಿ ಅನ್ನೋದನ್ನ ಹೆಸರನ್ನ ಇಡಲಾಗಿದೆ. ಜೊತೆಯಾಗಿ ಇವತ್ತು ನೊಂದವರಿಗೆ ನ್ಯಾಯದ ಅಭಿಯಾನವನ್ನ ಇವತ್ತು ನಮ್ಮ ಇಲಾಖೆಯಿಂದ ಇವತ್ತು ಬಿಡುಗಡೆ ಮಾಡ್ತಾ ಇದ್ದೇವೆ. ನೊಂದವರಿಗೆ ನ್ಯಾಯ ಅಂತಕ್ಕಂಥ ಅವರ ಹಕ್ಕುಗಳೇನು, ಅವರ ಜಾಗೃತಿಗೆ ನಾವು ಯಾವ ರೀತಿಯಾಗಿ ಸ್ಪಂದಿಸಬೇಕು, ಪೂರಕವಾಗಿ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ನಮ್ಮ ಇಲಾಖೆಯ ಅಧಿಕಾರಿಗಳು ಜನಸ್ನೇಹಿಯಾಗಿ ಯಾವ ರೀತಿಯಾಗಿ ಕೆಲಸ ನಿರ್ವಹಿಸಬೇಕು, ಶಿಕ್ಷೆಯ ಪ್ರಮಾಣ ಹೆಚ್ಚಾಗಬೇಕಾಗಿರ್ತಕ್ಕಂಥದ್ದು, ಕಾನೂನು ಮತ್ತು ಸುವ್ಯವಸ್ಥೆಯಲ್ಲಿ ನಾವು ಕೂಡ ಪ್ರಮುಖವಾಗಿರ್ತಕ್ಕಂಥ ಅಂಗ ಅಂತಕ್ಕಂಥದ್ದನ್ನ ನಮ್ಮ ಅಭಿಯೋಜನಾ ಅಧಿಕಾರಿಗಳೆಲ್ಲರೂ ಕೂಡ ನೀವು ಆ ಪೊಲೀಸ್ ಇಲಾಖೆಯಲ್ಲಿ justice system ಅಲ್ಲಿ prosecution is a very important role. ಮತ್ತೆ today I have come for the inauguration of this building. I am really happy that this building has been created. Mr. Patil has been a pillar of support for the police department. ಅವರು ನಮ್ಮ ಆಫೀಸರ್ಸ್ಗೆ ಬೇರೆ ಬೇರೆ ಆಕ್ಟ್ಸ್ ಅಲ್ಲಿ ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡಬೇಕು, ಏನು ಲ್ಯಾಪ್ಸಸ್ ಇರುತ್ತೆ ಅದು ಯಾವ ರೀತಿ ಸರಿ ಮಾಡಬೇಕು, ಅದಕ್ಕೆ ಎಲ್ಲ ಚೆನ್ನಾಗಿ ಕ್ಲಾಸಸ್ ತಗೊಂಡಿದ್ದಾರೆ. ಮತ್ತೆ ಮುಂದುವರೆಗೆ ಆಲ್ಸೋ ತಗೊಳ್ತಾರೆ. ಫಾರ್ ದ್ಯಾಟ್ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಆ್ಯಂಡ್ ಐ ವುಡ್ ವಿಶ್ ಮಿಸ್ಟರ್ ಪಾಟೀಲ್ ಆಲ್ ದಿ ಬೆಸ್ಟ್ ಇನ್ ಹಿಸ್ ಎಂಡ್. ಈಗಾಗಲೇ ಸಾಕಷ್ಟು SP ಕೊಪ್ಪಳ್ ಅವರು ಪಾಟೀಲ್ ಸರ್ ಬಗ್ಗೆ ಹೇಳಿದ್ದಾರೆ. ವಿಕ್ಟಿಮ್ಸ್ಗೆ ಯಾವಾಗಲೂ ನ್ಯಾಯ ಕೊಡಿಸ್ಬೇಕಂದ್ರೆ ಬರೀ ಒಂದು ಪೊಲೀಸ್ ಇಲಾಖೆಯಿಂದ ಒಂದರಲ್ಲೇ ಸಾಧ್ಯ ಇಲ್ಲ. ಅದು ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಅನ್ನು ಅದರ ಜೊತೆ ಕೈಗೂಡಿಸ್ಬೇಕು. ನಾವು ಇಬ್ಬರು ಪೊಲೀಸ್ ಮತ್ತೆ ಪ್ರಾಸಿಕ್ಯೂಷನ್ ವಿ ಬೋತ್ ಆರ್ ಲೈಕ್ 2 ಫೇಸಸ್ ಆಫ್ ಸೇಮ್ ಕಾಯಿನ್. ಒಂದೇ ನಾಣ್ಯದ 2 ಮುಖಗಳಂತ ಕೆಲಸ ಮಾಡಿದ್ರೆ ಮಾತ್ರ ಒಂದು ವಿಕ್ಟಿಮ್ಸ್ಗೆ ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯ.
ಪಾಟೀಲ್ ಸರ್ ಈಗ ಅವ್ರದ್ದು ಮಾತಲ್ಲಿ ಸ್ವಾಗತ ಭಾಷಣದಲ್ಲಿ ಹೇಳ್ತಾ ಇದ್ರು, ಅವ್ರು ಬಂದು ಜಸ್ಟ್ 2 months ಆಯ್ತಂತ. ಬಹಳ ವರ್ಷದಿಂದ ನಮ್ ಜೊತೆಲಿ ಇದ್ದಿರೋ ತರ ಅನಿಸ್ಬಿಟ್ಟಿದೆ ಈ 2 ತಿಂಗಳು. ಅಂದ್ರೆ ಅಷ್ಟು ಆಕ್ಟಿವ್ ಆಗಿ ಇದ್ದಾರೆ. ಪ್ರತಿಯೊಂದು ಕೇಸು ಅವ್ರಿಗೆ ಗೊತ್ತು. ನಮ್ಮ DSPs ಇನ್ಸ್ಪೆಕ್ಟರ್ಸ್ ಎಲ್ಲ ಬಹಳಷ್ಟು ಕೇಸಸ್ ಅವ್ರ ಜೊತೆ ತಗೊಂಡೋಗಿ ಕಾಂಪ್ಲಿಕೇಶನ್ ಸಾಲ್ವ್ ಮಾಡಿದ್ದಾರೆ. ಈವನ್ ರೀಸೆಂಟ್ಲಿ ಒಂದು NDPS ವಿಚಾರವಾಗಿ ಒಂದು ಕಾರ್ಯಾಗಾರ ಮಾಡಿದ್ರು ನಮ್ಮ ಆಫೀಸಲ್ಲಿ. ಕ್ರೈಮ್ ಮೀಟಿಂಗ್ ದಿವಸ ಒಂದು 2-3 hours ಕ್ಲಾಸ್ ತಗೊಂಡು ಬಹಳ ಅಚ್ಚುಕಟ್ಟಾಗಿ ಬಹಳ ಪ್ರಾಸಿಕ್ಯೂಷನ್ ಅಲ್ಲಿ ಯಾವ ತರ ಇನ್ವೆಸ್ಟಿಗೇಷನ್ ಇಂಪ್ರೂವ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರು. ಈಗ ಸರ್ ಬಂದು ಜಸ್ಟ್ 2 months ಅಲ್ಲೇ ಇಷ್ಟು ಇನಿಷಿಯೇಟ್ ತಗೊಂಡು ಬಿಲ್ಡಿಂಗ್ ಮಾಡಿ ಎಲ್ಲ ಆಫೀಸರ್ಸ್ ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡು, ಅಟ್ಲೀಸ್ಟ್ ನಾನು ಹೆಡ್ ಕ್ವಾರ್ಟರ್ ಅಲ್ಲಿ ಇದೀವಿ ಅದಕ್ಕಾಗಿ ಅಂತ ಅನ್ಕೊಂಡಿದ್ದೆ. ಇವಾಗ ರಾಮ್ ಅವರು ಹೇಳಿದಾಗ್ಲಿ, ವಿಜಯನಗರ SP ಅವರು ಹೇಳಿದಾಗ್ಲಿ ಎಲ್ಲ ನೋಡಿದ್ರೆ ಅವ್ರು ಇಡೀ ರೇಂಜ್ ನ ಆಲ್ರೆಡಿ ಸುತ್ತಾಡಿದ್ದಾರೆ ತುಂಬಾ ಚೆನ್ನಾಗಿ. ಆಲ್ರೆಡಿ ಬಹಳಷ್ಟು ತಿಳ್ಕೊಂಡಿದ್ದಾರೆ. ಸರ್ ನಿಮ್ಮ ರಾಮ್ ಅವರು SP ಕೊಪ್ಪಳ ಅವರು ತಿಳಿಸಿದಂಗೆ ಸರ್ ನಮ್ಮ ಎಲ್ಲರ ಕೋಆಪರೇಷನ್ ತಮಗೆ ಇದೆ. ಏನಾದ್ರೂ ನಮ್ಮಿಂದ ಅಂದ್ರೆ ಖಂಡಿತ ನಾವು ಮಾಡ್ತೀವಿ ಸರ್ ನಮ್ಮ ಕಡೆಯಿಂದನು. ಫೈನಲಿ ಕನ್ವಿಕ್ಷನ್ ರೇಟ್ ಇಂಪ್ರೂವ್ಮೆಂಟ್ ಮಾಡೋದೇ ಒಂದು ಗುರಿ ಆಕ್ಚುಲಿ. ಮಾಡಿದ್ರೆ ಕನ್ವಿಕ್ಷನ್ ರೇಟ್ ಇಂಪ್ರೂವ್ ಆದ್ರೆ ಮಾತ್ರನೇ ಒಂದು ಅಪರಾಧಿಗೆ ಭಯ ಬರುತ್ತೆ, ನಾವು ಮಾಡಿರೋದು ತಪ್ಪು ಅಂತ. ಮತ್ತೆ ಸಮಾಜಕ್ಕೆ ಒಳ್ಳೆ ಒಂದು ಮೆಸೇಜ್ ಸಿಗುತ್ತೆ. ಅದರಲ್ಲಿ ನೀವು ಎಲ್ಲ ಕೈ ಜೋಡಿಸಿ ಇನ್ ಮುಂದೆ ಯಾವುದೇ ಒಂದು ಗ್ಯಾಪ್ ಇಲ್ದಂಗೆ ನಾವೆಲ್ಲ ಮುಂದುವರಿಯೋಣ ಅಂತ ಹೇಳ್ತಾ, ಒನ್ಸ್ ಅಗೈನ್ ಐ ಕಂಗ್ರಾಚುಲೇಟ್ ಪಾಟೀಲ್ ಸರ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಈ ಪ್ರಾಸಿಕ್ಯೂಷನ್ ನಲ್ಲಿ ಕೆಲವೊಂದು ಲೋಪದೋಷಗಳು ಇರ್ತಿತ್ತು. ಪಂಚನಾಮ ಹಿಡ್ಕೊಂಡೆ ನಾವು ಎಷ್ಟು ಕೇಸ್ ಗೆಲ್ತಾ ಇದ್ವಿ ಡಿಫೆನ್ಸ್ ಲಾಯರ್ಸ್ ಅಂತ ಅವ್ರು ಹೇಳ್ತಾ ಇದ್ರು. ಅದು ಯಾಕೆ ಆಗುತ್ತೆ ಅಂದ್ರೆ ನಮ್ಮ ಇನ್ವೆಸ್ಟಿಗೇಷನ್ ಸೈಡಲ್ಲಿ ಬಹಳಷ್ಟು ನಾವು ನಮ್ಮ ಬೇಸಿಕ್ ಕಾನೂನುಗಳು ಏನಿದ್ದಾವೆ ಅದನ್ನು ನಾವು ಓದ್ಕೊಂಡೇ ಇರೋದಿಲ್ಲ. CRPC ಇರ್ಬೋದು, CPC ಇರ್ಬೋದು, ಎವಿಡೆನ್ಸ್ ಆಕ್ಟ್ ಇರ್ಬೋದು. ಬಹಳಷ್ಟು ಅಧಿಕಾರಿಗಳು, ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು, ಕ್ಷಮೆಯಲ್ಲಿ ಎಲ್ಲರೂ ಅಲ್ಲ ಕೆಲವರು, ಮತ್ತು ಎನ್ಫೋರ್ಸ್ಮೆಂಟ್ ಅಧಿಕಾರಿಗಳು ನಮ್ಮ ಎಕ್ಸೈಸಲ್ಲಿ ಇರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು, ನಮ್ಮ EC ಆ್ಯಕ್ಟ್ ಎನ್ಫೋರ್ಸ್ ಮಾಡುವಂಥ ಆಹಾರ ಇಲಾಖೆ ಅಧಿಕಾರಿಗಳಿರ್ಬೋದು. ಹೀಗೆ ವೇರಿಯಸ್ ಬಹಳಷ್ಟು ಆ್ಯಕ್ಟ್ ಕೆಳಗಡೆ ಎನ್ಫೋರ್ಸ್ಮೆಂಟ್ ಅಧಿಕಾರಿಗಳು, ಇನ್ವೆಸ್ಟಿಗೇಷನ್ ಅಧಿಕಾರಿಗಳು ಏನಿದ್ದಾರೆ, ನಾವು ಹೆಚ್ಚು ಓದೋದ್ರಲ್ಲಿ ನಮಗೆ ಇಂಟ್ರೆಸ್ಟ್ ಇರೋದಿಲ್ಲ. ಓದೋದೆಲ್ಲ ನಾವು ಕೆಲಸ ತಗೊಳ್ಳೋ ತನಕ ಮಾತ್ರ. ಹಾಗಾಗಿ ಈ ಥರ ಲೋಪದೋಷಗಳು, ತಾಂತ್ರಿಕ ದೋಷಗಳು ಬರ್ತದೆ. ಬಹಳಷ್ಟು ಸಿವಿಲ್ ಪ್ರಕರಣಗಳು ಲ್ಯಾಂಡ್ ಡಿಸ್ಪ್ಯೂಟ್ಗೆ ಸಂಬಂಧಪಟ್ಟ ಹಾಗೆ ಬಹಳ ಮಹತ್ವದ ಕೋರ್ಟ್ ಕೇಸ್ಗಳಲ್ಲಿ ಕೂಡ ನಮ್ಮ ಸರ್ಕಾರದ ವಿರುದ್ಧ ಆದೇಶಗಳು ಬರ್ತದೆ. ಪ್ರಮುಖ ಕಾರಣ ಏನು ಅಂದರೆ ಟೆಕ್ನಿಕಾಲಿಟಿ. Most of the cases are not disposed against the state because on technical grounds. ಇದಕ್ಕೆ ಕಾರಣ ಯಾರು? ಇದಕ್ಕೆ ಕಾರಣ ನಾವೇ. ಹಾಗಿದ್ರೆ ನಮ್ಮ ಅಧಿಕಾರಿಗಳನ್ನು ಹೆಚ್ಚು ತರಬೇತಿ ಕೊಟ್ಟು ಈ ವಿಷಯಗಳ ಬಗ್ಗೆ ಅವ್ರಿಗೆ ಮೊದಲು ಅವೇರ್ನೆಸ್ ಮೂಡಿಸಬೇಕು. ಅದು ಒಂದು ಕ್ಯಾಂಪೇನ್ ನಾನು ಮಾಡಬೇಕು ಅಂತ ನಾನು ಈಗಾಗಲೇ ಮನಸ್ಸಲ್ಲಿ ಅಂದ್ಕೊಂಡಿದ್ದೇನೆ. ಎಸ್ಟರ್ಡೇ ನಮಗೆ ಒಂದು ಎನ್ಕಾರ್ಡ್ ಅಂತ ತಮಗೆ ಗೊತ್ತಿದೆ, ಇಲ್ಲಿ ಮಾದಕ ದ್ರವ್ಯಗಳ ಬಗ್ಗೆ ಒಂದು ಕೋಆರ್ಡಿನೇಷನ್ ಕಮಿಟಿ ಇದೆ ಜಿಲ್ಲಾ ಮಟ್ಟದಲ್ಲಿ. ಅದಕ್ಕೆ ಜಿಲ್ಲಾಧಿಕಾರಿ ಅಧ್ಯಕ್ಷರು ಇರ್ತಾರೆ. ನಮ್ಮ ಪೊಲೀಸ್ ಇಲಾಖೆ, ಎಕ್ಸೈಸ್ ಇಲಾಖೆ ಈ ಒಂದು ಮೀಟಿಂಗ್ನಲ್ಲಿ ಭಾಗವಹಿಸ್ತಾರೆ. ದ ನಾರ್ಕೋಟಿಕ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಆ್ಯಕ್ಟ್ 1985 ಕೆಳಗಡೆ ಏನೆಲ್ಲ ಪ್ರಕರಣಗಳು ಬುಕ್ ಆಗ್ತದೆ ಅದ್ರ ಬಗ್ಗೆ ಅದರಲ್ಲಿ ನಾವು ಚರ್ಚೆ ಮಾಡ್ತೀವಿ. ಆಗ SP ಮೇಡಮ್ ಹೇಳಿದ್ರು, ಸರ್ ಬಹಳಷ್ಟು ಈ ಎಕ್ಸೈಸ್ ಕೇಸಸ್ ಯಾಕೆ ನಮಗೆ ಕನ್ವಿಕ್ಷನ್ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ, ಈ ಗಾಂಜಾ ಅನ್ನೋದು ಏನು ಅಂತ ನಮ್ಮ ಅಧಿಕಾರಿಗಳು ಇನ್ನೂ ಕೂಡ ತಿಳ್ಕೊಂಡಿಲ್ಲ. ನೋಡಿ ಗಾಂಜಾ ಈ ಒಂದು ಚರ್ಚೆ ಬಂದ ತಕ್ಷಣ ಒಂದು ಸಜೆಸ್ಟ್ ಮಾಡಿದ್ರು, ಪಾಟೀಲ್ ಅವರು ಪೊಲೀಸ್ ಇಲಾಖೆಗೆ ಬಂದಿದ್ರಿ ಸರ್, ನಮ್ಮವ್ರಿಗೆ ಆಗಲೇ ಒಂದು ಕ್ಲಾಸ್ ತಗೊಂಡ್ಬಿಟ್ಟಿದ್ದಾರೆ, ಮೀಟಿಂಗಿಗೆ ಕಳಿಸಿ. ಯಾಕೆ ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಹಾಕೋ ಕೇಸ್ಗಳಲ್ಲಿ ಕನ್ವಿಕ್ಷನ್ ಆಗೋದಿಲ್ಲ ಅಂತ. ಐ ಆಮ್ ಟೋಟಲಿ ಇಂಪ್ರೆಸ್ಡ್ ಬೈ ದ್ಯಾಟ್. ಆಗ ಅವ್ರಿಗೆ ಇನ್ನು ಮುಂದೆ ಹೋಗಿ ಹೇಳಿದೆ, ನೀವು ಇದನ್ನ ನಮಗೆ ಹಾಫ್ ಎ ಡೇ 1 day ವರ್ಕ್ಶಾಪ್ ಮಾಡಬೇಡಿ,
ನಮ್ಮ ಎಲ್ಲ ಅಧಿಕಾರಿಗಳು ಇನ್ಕ್ಲೂಡಿಂಗ್ EC ಆ್ಯಕ್ಟ್ ಚಾಲು ಮಾಡೋ ನಮ್ಮ ಫುಡ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು, ಅದಕ್ಕೆ ಏನು ಬೇಕು ಸಹಕಾರ ನಾನು ಮಾಡ್ತೀನಿ, ತಾವು ದಯವಿಟ್ಟು ಇದು ಮಾಡಿ ಅಂತ. ಅಂದರೆ ಒಂದು ಪ್ರಾಸಿಕ್ಯೂಷನ್ ಇಲಾಖೆಗೆ ಇರುವ ಒಂದು ಸಂಪನ್ಮೂಲ ನಮ್ಮ ಅಧಿಕಾರಿಗಳಿಗೆ ಪರಿಣಾಮಕಾರಿಯಾಗಿ ತಲುಪಿದರೆ ಆಗ ನಾವು ಒಂದು ಘೋಷಣೆ ಏನಿದೆಯಲ್ವ, ನಾವು ಹೇಳ್ತೀವಲ್ವ, ಜಸ್ಟಿಸ್ ಡಿಲೈಡ್ ಇಸ್ ಜಸ್ಟಿಸ್ ಡಿನೈಡ್, ಅದರಿಂದ ಹೊರಗಡೆ ಬರಬಹುದು. ಮತ್ತು ಹೆಚ್ಚು ಹೆಚ್ಚು ಕನ್ವಿಕ್ಷನ್ ಆದ ಮೇಲೆ ಡೆಟರೆನ್ಸ್ ಅಂತ ಏನು ಹೇಳ್ತೀವಿ, ಪಕ್ಕದ ಮನೆಯವರು ಗಾಂಜಾ ಕೇಸಲ್ಲಿ ಶಿಕ್ಷೆ ಆಯಿತು ಅಂತ ಹೇಳಿದರೆ ಆ ಒಂದು ಅಪರಾಧ ಮಾಡೋ ಇನ್ನೂ 5 ವ್ಯಕ್ತಿಗಳು ಆ ಅಪರಾಧ ಮಾಡೋದ್ರಲ್ಲಿ ಹಿಂದೆ ಮುಂದೆ ನೋಡ್ತಾರೆ, ಪ್ರಿವೆನ್ಷನ್ ಬರ್ತದೆ, ಸೊಸೈಟಿನಲ್ಲಿ ಒಂದು ಆರೋಗ್ಯ ಹೀಗೆ ವೃದ್ಧಿಯಾಗುತ್ತೆ. ಸೊ ಆದ್ದರಿಂದ ಅಭಿಯೋಜನೆ ಇಲಾಖೆಗೆ ಎಷ್ಟು ಮಹತ್ವದ ಪಾತ್ರ ಇದೆ, ಆ ಮಹತ್ವದ ಪಾತ್ರವನ್ನು ನಮ್ಮ ವಲಯ ಕಚೇರಿ ಇದು ಮುಂದುವರಿಸಿಕೊಂಡು ಇದನ್ನು ವಹಿಸಿಕೊಂಡು ಮುಂದುವರಿಸಿಕೊಂಡು ಹೋಗಲಿ. ಅವರು ಲಾಜಿಸ್ಟಿಕ್ಸ್ ಸಪೋರ್ಟ್ ಕೇಳಿದ್ದಾರೆ ನಮ್ಮ ಜಿಲ್ಲಾಡಳಿತದಿಂದ. ಖಂಡಿತವಾಗಿಯೂ ಇದನ್ನು ಪ್ರಿಯಾರಿಟಿಯಾಗಿ ತಮಗೆ ಎಲ್ಲ ಆ ಸೌಲಭ್ಯಗಳನ್ನು ಒದಗಿಸಿಕೊಡೋ ಕೆಲಸನ ಜಿಲ್ಲಾಡಳಿತ ಮಾಡುತ್ತೆ ಅಂತ ಈ ದಿವಸ ನಾವು ಹೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ವಂದಿಸಿ ನನ್ನ ಅಧ್ಯಕ್ಷೀಯ ಭಾಷಣವನ್ನು ಮುಗಿಸ್ತೇನೆ. ಈ ಒಂದು ವಿಭಾಗೀಯ ಕಚೇರಿ ಉದ್ಘಾಟನೆ ಆಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಸಂತೋಷ ಆಗ್ತಿದೆ. ಯಾಕಂತಂದ್ರೆ ಈ ಭಾಗದಲ್ಲಿ ಏನು ನಾನು ಇವಾಗಲೇ ಗಮನಿಸ್ತಾ ಇದ್ದೆ, ಒಂದು ಬುಕ್ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ 11,700 ಪ್ರಕರಣಗಳು ಬಾಕಿ ಇದೆ ಕೋರ್ಟ್ಗಳಲ್ಲಿ. ಅಂದರೆ ಇಂಥ ಒಂದು ವಿಭಾಗೀಯ ಕಚೇರಿ ಆಗೋದ್ರಿಂದ ಅದಕ್ಕೆ ಸ್ವಲ್ಪ ಜಾಸ್ತಿ ಚಾಲನೆ ಸಿಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ತಾ ಇದ್ದೀನಿ. ಅದರ ಜೊತೆಗೆ ಇವತ್ತು ಈ ಇಲಾಖೆಯಲ್ಲಿ 57 ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ. PP-ಗಳಿಂದ ಹಿಡಿದು, ಸ್ಪೆಷಲ್ PP-ಗಳಿಂದ ಹಿಡಿದು, APP-ಗಳಿಂದ ಹಿಡಿದು ಎಲ್ಲರಿಗೂ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಒಳ್ಳೇದಾಗಲಿ. ಆಮೇಲೆ ನಾನು ಕೆಲವು ವಿಚಾರಗಳ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ, ಈಗಿರ್ತಕ್ಕಂಥ ರಾಜ್ಯ ಸರ್ಕಾರದಲ್ಲಿ ಕಾನೂನು ಇಲಾಖೆಯಲ್ಲಿ ಹಲವಾರು ಮಹತ್ವವಾಗಿರ್ತಕ್ಕಂಥ ಬದಲಾವಣೆ ನಮ್ಮ KH ಪಾಟೀಲ್ ಸಾಹೇಬರು ತಗೊಂಡು ಬಂದಿದ್ದಾರೆ. ಮತ್ತು ಅದರ ಜೊತೆಗೆ ಈ ಒಂದು ವೇದಿಕೆಯಲ್ಲಿ ಏನು ಆಸೀನರಾಗಿದ್ದಾರೆ ನಮ್ಮ ಮೇಡಮ್ ಅವರು, ನಾನು ಅವ್ರಿಗೆ NH 1, 2, 3 ಎಲ್ಲ ಕ್ಲಾಸ್ಮೇಟು. ನಾನು ಫೈನಲ್ ಇಯರ್ ಎಕ್ಸಾಮ್ ಬರೀಲಿಲ್ಲ, 1-2 ಎಕ್ಸಾಮ್ ಬಂದುಬಿಟ್ಟು ಡ್ರಾಪ್ ಔಟ್ ನಮ್ಮ ಅಣ್ಣವರು ಆಕ್ಸಿಡೆಂಟ್ ತೀರೋದಕ್ಕೋಸ್ಕರ ಅಂದರೆ ಮನುಷ್ಯ ಒಂದು ಪದ್ಧತಿ ಇಟ್ಕೊಂಡ್ರೆ ಏನಾದರೂ ಆಗ್ಬೋದು ಅಂತೇಳಿ ನಮ್ಮ ಜಯರಾಮಣ್ಣರಿಗೆ ಸಾರಿ ನಮ್ಮ ಕೂಟೆ ಏನಾದರೂ ಆಗ್ಬೋದು ಅನ್ನೋದಕ್ಕೆ ಅವರೊಂದು ಸಾಧನೆ. ಯಾಕಂದರೆ ನಾನು ಅವರು ಎಕ್ಸಾಮ್ ಬರಿಬೇಕಾದ್ರೆ ಒಂದೇ ಬೆಂಚಲ್ಲಿ ಇರ್ತಾ ಇದ್ವಿ. ಫಸ್ಟ್ ಸೆಕೆಂಡ್ ಅಂಜಲಿ ದೇವಿ ಇರ್ತಾ ಇದ್ರು. ನಮ್ದು ಏನು ಆಗೋದು ಅಂತೇಳಿ ಸೆಕೆಂಡ್ ನೇಮ್ ನಂದೇ ಇರ್ತಾ ಇತ್ತು ಯಾವಾಗಲೂ. ನನ್ನ ಸ್ನೇಹಿತರು ನಾವಿಬ್ಬರು ಮತ್ತು ನಮ್ಮ ಕ್ಲಾಸ್ಮೇಟು, ಭಾಳ ಒಳ್ಳೆಯ ಅಧಿಕಾರಿಗಳು. ಇವತ್ತು ಅದ್ರ ಜೊತೆಗೆ ಇವತ್ತು PS ಪಾಟೀಲ್ ಸಾಹೇಬರು ಅವರೆಲ್ಲರೂ ಮಾತಾಡ್ತಾ ಇದ್ರು. ಅವರು ಭಾಳ ಸ್ಪೋರ್ಟಿವ್ ಆಗಿದ್ದಾರೆ, ಕೆಲಸ ಮಾಡ್ತಾರಂತೆ. ಎಲ್ಲ SP ಅವರು ಮತ್ತು IGP ಅವರು ಸಹ ಮಾತಾಡ್ತಾ ಇದ್ರು. ಸೊ ಇದನ್ನ ಅಂದರೆ ಇನ್ನೊಂದೇನು ವೆಬ್ಸೈಟ್ ಬಿಡುಗಡೆ ಮಾಡಿದ್ದಾರೆ. ಆಮೇಲೆ ಜೊತೆಗೆ ಒಂದು ನ್ಯಾಯ ಜ್ಯೋತಿ ಅಂತಕ್ಕಂಥ ಒಂದು ಏನು ಬಿಡುಗಡೆ ಮಾಡಿದ್ದಾರೆ. ನನಗೆ ಇದೆಲ್ಲ ನೋಡಿದರೆ ಅಂದರೆ ಇದು ಈ ಅಭಿಯೋಗ ಇಲಾಖೆ ಅಂದರೆ ಇದು ಅಭಿಯೋಜನೆ ಜನರು ಅಂದರೆ ಯಾರು ಸಂತ್ರಸ್ತಿದಾರೋ ಅವ್ರ ಹತ್ರಕ್ಕೆ ಹೋಗ್ತಾ ಇದೆ ಅಂತ ಅರ್ಥ. ನಾವು ಒಂದು ಟೈಮಲ್ಲಿ ಏನಾದರೂ ಕೇಸ್ಗಳಿದ್ರೆ ಜನರ ಪರವಾಗಿ ಬಂದು ಕೇಸ್ಗಳು ಮಾಡಬೇಕಾದ್ರೆ PP ಅವ್ರ ಜೊತೆ ಮಾತಾಡ್ತಾ ಇದ್ವಿ. APP ಅವ್ರ ಜೊತೆ ಮಾತಾಡಿ ಸರ್ ಹೆಂಗಾದರೂ ಮಾಡಿ ಗೆಲ್ಲಿಸಲೇಬೇಕು ಈ ಪ್ರಕರಣದಲ್ಲಿ, ಬರೋರಿಗೆ ನ್ಯಾಯ ಸಿಗಬೇಕು. ಯಾಕಂದರೆ ಎಷ್ಟೋ ನಾವು ಇದು ಏನು ರೇಪ್ ಕೇಸ್ಗಳಿರ್ಬೋದು, ಮರ್ಡರ್ ಕೇಸ್ಗಳಿರ್ಬೋದು, ಈ ಥರದ್ದು ಏನು ದೌರ್ಜನ್ಯಗಳಾಗಿರ್ತವೆ, SC ST ಗಳ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ ಮತ್ತು ಜನರ ಮೇಲೆ ಆಗಿರ್ತಕ್ಕಂಥ ಸಾಮೂಹಿಕ ದೌರ್ಜನ್ಯ ವಿಚಾರದಲ್ಲಿ ನಾವು ಅಗವಾಗ ಬಂದು PP ಮತ್ತು APP ಜೊತೆ ಮಾತಾಡಿ ಹೋಗ್ತಕ್ಕಂಥ ಒಂದು ವಿಷಯಗಳು ಸಹ ಹಿಂದೆ ನಮ್ಮೆಲ್ಲ ಹೋರಾಟದ ವಿಚಾರದಲ್ಲಿ ಇತ್ತು. ಅದು ಅನಿಸ್ತಾ ಇದೆ ಇವಾಗ ಅದು ಇನ್ನೂ ಹತ್ತಿರ ಆಗಿದೆ. ಆಮೇಲೆ ಎಲ್ಲಾದರೂ ನಾವು ಓಪನ್ ಮಾಡಿ ನೋಡ್ಕೋಬೋದು ಎಷ್ಟು ಪ್ರಕರಣಗಳಿದ್ದಾವೆ, ಏನು ಬಾಕಿ ಇದೆ, ಯಾವ ಹಂತದಲ್ಲಿ ಪ್ರಕರಣ ಇದೆ ಅಂತಕ್ಕಂಥದ್ದು ಸಹ ನಮಗೆ ಗೊತ್ತಾಗುತ್ತೆ. ನಿಜವಾಗ್ಲೂ ಈ ಇಲಾಖೆಗೆ ಏನು ಡೈರೆಕ್ಟರ್ ಇದ್ದಾರೆ, ಇಲ್ಲಿರ್ತಕ್ಕಂಥ ಸೀನಿಯರ್ ಕಾನೂನು ಅಧಿಕಾರಿ ಇದ್ದಾರೆ, ತಮಗೆಲ್ಲರಿಗೂ ಒಳ್ಳೇದಾಗಲಿ. ಇದನ್ನು ಇನ್ನೂ ಮುಂದಕ್ಕೆ ತಗೊಂಡು ಹೋಗ್ಬೇಕು. ಏನು ಅಭಿಯೋಜನೆ ಏನು ಮಾಡ್ತಾ ಇದ್ರಿ, ಅಭಿಯಾನ ಏನು ಮಾಡ್ತಾ ಇದ್ರೆ ಅದು ಜನರಿಗೆ ಹತ್ರ ಹೋಗ್ಬೇಕು. ಜಾಸ್ತಿ ಪಾಂಪ್ಲೆಂಟ್ ಮಾಡಿಸಿ ಎಲ್ಲರಿಗೂ ತಿಳಿಸಿದರೆ, ಎಲ್ಲ ಇಲಾಖೆಗಳಿಗೆ, ಎಲ್ಲ ಸಾರ್ವಜನಿಕ ವಲಯದಲ್ಲಿ ಗೊತ್ತಾದರೆ ಇನ್ನಿಷ್ಟು ನಮ್ಮ ಇಲಾಖೆ ಜನರ ಹತ್ರಕ್ಕೆ ಹೋಗ್ಬೇಕು. ಈಗ ಹೇಗೆ ಪೊಲೀಸ್ ಇಲಾಖೆ ಜನಸ್ನೇಹಿಯಾಗಿ ಕೆಲಸ ಮಾಡ್ತಿದ್ದ ರಾಜ್ಯದಲ್ಲಿ, ಜನಸ್ನೇಹಿಯಾಗಿ ಕೆಲಸ ಮಾಡ್ತಿದ್ದ ಒಂದು ಟೈಮಲ್ಲಿ 80 ದಶಕದಲ್ಲಿ ಮಾತಾಡೋದಾಯ್ತಂದ್ರೆ ಪೊಲೀಸ್ ಇಲಾಖೆ ಅಂದರೆ ಭಾಳ ದೂರ ಇತ್ತು, ಜನರು ಮತ್ತು ಅವ್ರ ಮಧ್ಯದಲ್ಲಿ ದೊಡ್ಡ ಗ್ಯಾಪ್ ಇತ್ತು.
ಆದರೆ ಇವತ್ತು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಜನರು ಮತ್ತು ಪಬ್ಲಿಕ್ ಮತ್ತು ಪೊಲೀಸ್ ಇಲಾಖೆ ಬಹಳ ಹತ್ತಿರ ಬರ್ತಿದ್ದಾರೆ. ಅಂದ್ರೆ ಅವ್ರಿಗೆ ಗೊತ್ತಾಗ್ತಿದೆ ಏನಾಗ್ತಿದೆ ಅಂತೇಳಿ, ಏನು ನಡೀತಿದೆ ಅಂತ ಪ್ರತಿದಿನ. ನಿನ್ನೆ ರಾತ್ರಿ ನಾನು ಮೇಡಮ್ ಅವ್ರಿಗೊಂದು ಕಾಲ್ ಮಾಡಿದ್ದೆ, ರಾತ್ರಿ ಬಹುತೇಕ 10 ಅನ್ಕೊಳ್ತೀನಿ. ಮೇಡಮ್ ಈ ಥರ ಒಂದು ಹುಡುಗಿ ಕಾಣೆ ಆಗಿದ್ದಾವೆ, ಸ್ವಲ್ಪ ಅದ್ರ ಬಗ್ಗೆ ನಾವು ಇಲಾಖೆ ಹೇಳಿ ಅಂತೇಳಿ. ಮೇಡಮ್ ರಾತ್ರಿ 12 ಗಂಟೆಗೆ ಅದು ಟ್ರೇಸ್ ಔಟ್ ಮಾಡಿಬಿಟ್ಟು ಇವತ್ತಾಗಲೇ ಬೆಳಿಗ್ಗೆ ಬಂದಿದ್ದಾರೆ. ಅಂದರೆ ಇಷ್ಟೊಂದು ಸ್ಪೋರ್ಟಿವ್ ಆಗಿ ಕೆಲಸ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಜಿಲ್ಲಾಧಿಕಾರಿಗಳಿದ್ದಾರೆ, ಪೊಲೀಸ್ ಇಲಾಖೆ ನಮಗೆ ರಕ್ಷಣೆ ಕೊಡ್ತಕ್ಕಂಥ ಇಲಾಖೆ, ಅದ್ರ ಜೊತೆ ಯಾವಾಗಲೂ ಉತ್ತಮ ಬಾಂಧವ್ಯ ಇಟ್ಕೊಂಡಿರ್ಬೇಕು. ಅದ್ರ ಜೊತೆ ಯಾರು ಏನು ಹೇಳ್ತಾರಂತೆ. ನನಗೆ ಬಂದು ರಾತ್ರಿ ಭಾಳಷ್ಟು ಜನರು ಬಂದಿದ್ರು ನಮ್ಮ ಮನೆಗೆ, ಆಫೀಸಿಗೆ ಬಂದು 9:30 ಬಂದು ಹೇಳ್ತಾ ಇದ್ರು, ಇದು ಮಾಡಿಲ್ಲ ಅದು ಮಾಡಿಲ್ಲ. ನಾನು ಹೇಳಿದೆ, ಆ ಮಹಿಳಾ ಸ್ಟೇಷನ್ ಪಾಪ ಒಂದು ದಿವಸಕ್ಕೆ 3 ಕೇಸ್ ಬರ್ತವೆ. ಪ್ರತಿದಿನ ಒಂದು ಪಂಚಾಯತಿ ಮಾಡೋಕ್ಕಾಗ್ತದೆ. ಅಲ್ಲಿ ಎಲ್ಲರಿಗೂ ಕೇಸ್ ಮಾಡ್ಕೊಂಡು ಹೋದ್ರೆ ಏನು ಉಳಿಯೋದಿಲ್ಲ. ಕೆಲವು ವಿಷಯಗಳನ್ನ ಅಲ್ಲೇ ಸಾಲ್ವ್ ಮಾಡಬೇಕು, ಅಲ್ಲೇ ಪರಿಹಾರ ಮಾಡಬೇಕು. ಎಲ್ಲದೂ ಕೇಸ್ ಮಾಡ್ಕೊಂಡು ಇಲ್ಲಿ ಕಳಿಸಿದ್ರೆ 2,000 11,000 ಇದ್ರೆ 50,000 ಕೇಸ್ ಆಗ್ತವೆ, ಪ್ರಕರಣಗಳಾಗ್ತವೆ. ಅಂದರೆ ಸಾಧ್ಯವಾದಷ್ಟು ಅಲ್ಲಿನೇ ಕ್ಲಿಯರ್ ಮಾಡೋಂಥ ಕೆಲಸಗಳು ಆಗಬೇಕು. ಅದ್ರ ಜೊತೆಗೆ ನಾನು ನಮ್ಮ DC ಸಾಹೇಬರು ಬಂದಿದ್ದಾರೆ, ಅವ್ರಿಗೆ ಆಗಲೇ ಕುತ್ಕೊಂಡು ಮಾತಾಡೋದ್ರೆ ರಿಕ್ವೆಸ್ಟ್ ಮಾಡ್ತಿದ್ದೆ, ಸರ್ ನಮ್ಮ ಜಿಲ್ಲೆಯಲ್ಲಿ ಈ ಸಂಡೂರು ಅಂತ ಪ್ರದೇಶ ಇನ್ನು ಹ್ಯಾಮ್ಲೆಟೆಡ್ ವಿಲೇಜಸ್ ಇದ್ದಾವೆ, ಅಲ್ಲಿ ಇನ್ನೂ ಭಾಳಷ್ಟು ಸರ್ವೆಗಳಾಗಿಲ್ಲ. ಆಮೇಲೆ ಭಾಳಷ್ಟು 53 ಮತ್ತು 54 ಏನು ಅರ್ಜಿಗಳು ಹಾಕೊಂಡಿದ್ದಾರೆ, ಇವೆಲ್ಲವೂ ಹಂಗೆ ಪೆಂಡಿಂಗ್ ಇದಾವೆ ಸರ್. ತಾವು ಸ್ವಲ್ಪ ಇವ್ರ ಜೊತೆ ಮಾತಾಡಿ, ನಮ್ಮ MLA ಗಳ ಜೊತೆ ಮಾತಾಡಿ ಕೋಆರ್ಡಿನೇಟ್ ಮಾಡಿ ಸ್ವಲ್ಪ ಪ್ರಕರಣಗಳು ಜಾಸ್ತಿ ಮಾಡೋದ್ರಿಂದ ಜನರಿಗೆ ಭೂಮಿ ಸಿಗುತ್ತೆ. ಭೂಮಿ ಹಕ್ಕವ್ರು ಇರ್ತಾರೆ ಪಾಪ, ಅವರು ಪಾಣಿಯಲ್ಲಿ ಇರೋದಿಲ್ಲ, ಅವರು ಅನುಭವಿಸ್ತಾ ಇರ್ತಾರೆ. ಅವ್ರಿಗೆ ಹಕ್ಕು ಸಿಗ್ಬೇಕು. ಹಕ್ಕು ಸಿಕ್ಕಾಗ ಮಾತ್ರ ಅವ್ರು ಅದನ್ನು ತಗೊಂಡು ಅದನ್ನೇನಾದರೂ ಒಂದು ಗಂಗಾ ಕಲ್ಯಾಣ ಸ್ಕೀಮ್ ಹಾಕೊಂಡು ಬೋರ್ವೆಲ್ ಮಾಡ್ಕೊಂಡು ಅಥವಾ ಏನಾದ್ರು ಲೋನ್ ಗೀನ್ ತೊಗೊಂಡು ಏನಾದರೂ ಮಾಡಲಿಕ್ಕೆ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಸಾಹೇಬ್ರ ಜೊತೆ ಮಾತಾಡ್ಬೇಕು. ಅವ್ರು ಹೇಳಿದರು, ನಾನು ಆ ನಿಟ್ಟಿನಲ್ಲಿ ಈಗಾಗಲೇ ಒಂದು ಸಭೆಗಳು ಮಾಡ್ತಾ ಇದ್ದೀನಿ. ಖಂಡಿತ ಅದನ್ನು ನಾನು ಹೋಗೋದ್ರೊಳಗಡೆ ಒಂದು ಕೆಲಸವನ್ನು ಮಾಡಿ ಒಂದು 90% ರೀಚ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಭರವಸೆ ಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಇಲಾಖೆಯಲ್ಲೂ ಸಹ ನಾವೇನಿದ್ದಾರೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಾನು ಸಣ್ಣವನು ಇರ್ಬೋದು, ಆದರೆ ನನ್ನ ಒಂದು ಮನವಿ ಅಂತ ಹೇಳಿ ಸ್ವಲ್ಪ ಜನರಿಗೆ ಏನು ಒಂದು ಬಂದಿರ್ತಾರೆ ಅವರಿಗೆ ಸಾಂತ್ವನ ಮಾತುಗಳು ಭಾಳ ಇಂಪಾರ್ಟೆಂಟ್. ನ್ಯಾಯ ಸಿಗೋದು ಎರಡನೇ ವಿಚಾರ. ಯಾಕಂತಂದ್ರೆ ನಾನು ದೊಡ್ಡ ಪ್ರಕರಣಗಳಲ್ಲಿ ನೋಡಿದ್ದೀನಿ. ಒಂದು ಪ್ರಕರಣ ಆಯಿತು ಒಂದು 2000 ಇಸ್ವಿಯಲ್ಲಿ 2001 ಇಸ್ವಿಯಲ್ಲಿ ಒಂದು ಒಣೆನೂರು ಅಂತಕ್ಕಂಥ ಒಂದು ಪ್ರಕರಣ ಆಯಿತು. ಒಬ್ಬ ಹೆಣ್ಮಗಳನ್ನ ಬೆತ್ತಲೆಯಿಂದ ಅವ್ರನ್ನ ಮೆರವಣಿಗೆ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಬಳ್ಳಾರಿ ಜಿಲ್ಲೆಯಲ್ಲಿ ನಡೀತು. ಆಗಿನ ನಮ್ಮ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಖರ್ಗೆ ಸಾಹೇಬರು ಆ ಸಂದರ್ಭದಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ರು, ಅವ್ರು ಬಂದಿದ್ರು. ಸೊ ನಾವು ಆ ಪ್ರಕರಣ ಸಂಪೂರ್ಣ ನಾನು ಗಮನಿಸಿದೆ. ಅದೊಂದು ದೊಡ್ಡ ಇಡೀ ರಾಜ್ಯ ನ್ಯಾಷನಲ್ ಲೆವೆಲ್ ಅದೊಂದು ಇಶ್ಯೂ ಆಯಿತು. ಇಂಟರ್ನ್ಯಾಷನಲ್ ಲೆವೆಲ್ ಸಹ ಬೇರೆ ಬೇರೆ ಪತ್ರಿಕೆಗಳು ಬಂತು. ಯಾಕಂದರೆ ಒಬ್ಬ ಮಹಿಳೆಯನ್ನ ಸಂಜೆ 3 ಗಂಟೆಗೆ ಎಲ್ಲ ಬಟ್ಟೆಗಳು ತೆಗೆದು 1.5 ಕಿಲೋಮೀಟರ್ ಮಾರ್ಚ್ ಮಾಡ್ಕೊಂಡು ಹೋಗಿ ಅಲ್ಲಿಂದ ಬಂದಿದ್ದಾರೆ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಕೊನೆಗೆ ಅದು ಕೋರ್ಟಲ್ಲಿ ಸೋತು ಹೋಯ್ತು. ಅದೇನು ಹಲವಾರು ಕಾರಣಗಳಿರ್ಬೋದು, ಬ್ಲೇಮ್ ಮಾಡ್ತಿಲ್ಲ ಕೋರ್ಟ್ಗೆ. ಆದರೆ ನಮ್ಮಲ್ಲಿರ್ತಕ್ಕಂಥ ಕೆಲವರು ಅದರಲ್ಲಿ ಇನ್ವಾಲ್ವ್ ಆಗಿ ಹಾಸ್ಟೆಲ್ ಮಾಡಿದ್ರು. ಅಂದರೆ ಇದನ್ನ ಇಂಥ ಪ್ರಕರಣಗಳು ಸಹ ನಾನು ನೋಡ್ತೀನಿ. ಸಂಘದಲ್ಲಿ ಇರ್ತಕ್ಕಂಥ ಒಂದು ಘಟನೆ ಇದೇ ರೀತಿ ಆಯಿತು 1989ನಲ್ಲಿ. ಇಂಥವೆಲ್ಲ ಹೋಗ್ತವೆ. ತಾವು ಅಭಿಯೋಜಕರು ಏನಿದ್ದೀರಿ, ತಾವೇನು PP-ಗಳಿದ್ದೀರಿ, APP-ಗಳಿದ್ದೀರಿ, ಸ್ಪೆಷಲ್ PP-ಗಳಿದ್ದೀರಿ, ತಾವೆಲ್ಲರೂ ಇದನ್ನು ಸ್ವಲ್ಪ ಈ ಏನು ಮಾಸ್ ಆಗ್ತಾವಲ್ಲ ಅದ್ರ ಬಗ್ಗೆ ಸೀರಿಯಸ್ ತಗೊಂಡು. ಆಗಲೇ ಮೇಡಮ್ ಹೇಳ್ತಾ ಇದ್ರು, ನಾವೇನಾದರೂ ಅವರಿಗೆ ಸಂತ್ರಸ್ತರಿಗೆ ನ್ಯಾಯ ಕೊಡಿಸಿ ಯಾವನ ಅಪರಾಧಿನ ಅವನಿಗೆ ಶಿಕ್ಷೆ ಆಗಿಲ್ಲ ಅಂತಂದರೆ ಭಯ ಇರೋದಿಲ್ಲ, ಭಯ ಹೋಗುತ್ತೆ. ಅದು 100% ಸತ್ಯ. ಭಯ ಬರಬೇಕು ಅಂತಂದರೆ ಅಪರಾಧಿಗೆ ಶಿಕ್ಷೆ ಆಗುತ್ತೆ ಅಂತಕ್ಕಂಥದ್ದು ಬರಬೇಕು. ಮನೋಭಾವನೆ ಜನರು ಈ ಪಬ್ಲಿಕಲ್ಲಿ ಬೆಳೆದ್ರೆ ಮಾತ್ರ ಸ್ವಲ್ಪ ಕ್ರೈಮ್ ಕಡಿಮೆ ಆಗ್ತವೆ. ಆ ಕಾರಣಕ್ಕೋಸ್ಕರ ತಮ್ಮ ಜವಾಬ್ದಾರಿ ಭಾಳ ಇದೆ. ಸಂತ್ರಸ್ತರೇನಿದ್ದಾರೆ ಅವರು ತಮ್ಮ ಹತ್ರ ಬರ್ತಾರೆ, ತಮ್ಮನ್ನೇ ನಂಬ್ಕೊಂಡಿರ್ತಾರೆ. ಅವುಗಳೆಲ್ಲರೂ ನನ್ನ ಮನವಿ ಇದೆ, ತಮಗಿದು ಒಂದು ಸಲಹೆ ಮಾಡೋಷ್ಟು ದೊಡ್ಡವನಲ್ಲ ನಾನು. ಮನವಿ ಇದೆ, ದಯಮಾಡಿ ಅವ್ರಿಗೆ ಸ್ಪಂದಿಸಿ, ಅವ್ರಿಗೆ ಕುಂದಿರಿಸಿ 4 ಮಾತಾಡಿ ಅವ್ರಿಗೊಂದು ಒಳ್ಳೆ ಸಮಾಧಾನ ಮಾಡಿ ಆ ಕೆಲಸ ಸಾಧ್ಯವಾದಷ್ಟು ಪ್ರಕರಣದಲ್ಲಿ ತಾವು ಭಾಳ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಅವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಡ್ತಾರೆ. ರಾಜ್ಯಗಳ ಇಲಾಖೆ ಒಂದು ಕಚೇರಿಯ ಉದ್ಘಾಟನಾ ಸಮಾರಂಭ. ಇದು ಮುಖ್ಯವಾಗಿ ಅಧಿಕಾರಿಗಳು ತಮ್ಮ ಕಾರ್ಯವ್ಯಾಪ್ತಿ ಮತ್ತು ಅವರ ಕೆಲಸಗಳ ಅಂದರೆ ಅವರಿಗೆ ಸಂಬಂಧಪಟ್ಟಿದ್ದ ಜಾಸ್ತಿ. ಆದರೆ ನನ್ನ ವಿಚಾರದಲ್ಲಿ ಕಕ್ಷಿದಾರರಿಗೆ, ನ್ಯಾಯವಾದಿಗಳಿಗೆ ಇದು ಸರಳ ರೀತಿಯಲ್ಲಿ ಅಂದರೆ ಅವರು
ದೂರದ ಗುಲ್ಬರ್ಗ ಮಟ್ಟಕ್ಕೆ ಅವರವರ ಕಷ್ಟಗಳು, ಈ ಪ್ರಯಾಣ ಮತ್ತು ಅಲ್ಲಿ ತಂಗುವಿಕೆ ಇನ್ನೊಂದು ತಪ್ಪಿಸಿದ್ದು ಅಂದರೆ ಗ್ರಾಹಕರಿಗೆ, ಕಕ್ಷಿದಾರರಿಗೆ ಮತ್ತು ಈಗಿನ ನ್ಯಾಯವಾದಿಗಳಿಗೆ ಒಂದು ಉತ್ತಮ ಕೆಲಸ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದು ಬಳ್ಳಾರಿಯಲ್ಲಾಗಿದ್ದು ನಮ್ಮ ಸೌಭಾಗ್ಯ. 4 ಜಿಲ್ಲೆಗಳಿಗೆ ನಮ್ಮ ಬಳ್ಳಾರಿಯ ಒಂದು ಕೇಂದ್ರ ಸ್ಥಾನ ಆಗಿದ್ದು ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಮನೆತನಾಗಿದ್ದಂಗೆ ನನಗೆ ಕಾನೂನು ವ್ಯಾಪ್ತಿಯಲ್ಲಿ ಪಾಲಿಕೆಯ ತಮ್ಮ ಸಹಭಾಗಿತ್ವ ಅಂದರೆ ಪಾಲಿಕೆಗೆ ನ್ಯಾಯ ನಿಮ್ಮ ಇಲಾಖೆಗೆ ಏನಾದರೂ ಸಂಬಂಧಪಟ್ಟ ಮತ್ತು ಏನಾದರೂ ಇದ್ದಲ್ಲಿ ನಾವು ಸಹ ನಮ್ಮ ಕೈ ಜೋಡಿಸಿ ನಾವೇನೇ ಮಾಡಲಿ ಗ್ರಾಹಕರಿಗೆ, ಸಾರ್ವಜನಿಕರಿಗೆ ನಾವು ಕೆಲಸ ಮಾಡ್ತಿರೋದ್ರಲ್ಲಿ ನಾವು ಸಹ ನಿಮ್ಮಲ್ಲಿ ಪಾಲಿಕೆಯ ಜೊತೆಗೆ ಇತ್ತು ಅಂತ ಹೇಳ್ತಾ ಒಂದು ಸೌಭಾಗ್ಯದ ಒಂದು ಅವಕಾಶ ಕೊಟ್ಟಿದ್ದಾರೆ. ತಮ್ಮ ಈ ಆಯೋಜನೆಲ್ಲ ಒಂದಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.